ವಾಕಿಂಗ್ ಮಾಡದೆ, ಜಿಮ್ಮಿಗೆ ಹೋಗದೆ, ಎಕ್ಸಸೈಸ್ ಮಾಡದೆ ನಾನು ಒಂದು ದಿನದಲ್ಲಿ 1 kgಯನ್ನು ಯಾವ ಥರ ಕಡಿಮೆ ಮಾಡಿರೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನಿಮ್ಮ ಓನ್ ರಿಸ್ಕಲ್ಲೇ ನೀವು ಇದನ್ನು ಫಾಲೋ ಮಾಡ್ಬೋದು. ಯಾಕಂದರೆ ಎಲ್ಲರದ್ದು ಬಾಡಿ ಟೈಪ್ ಒಂದೇ ಥರ ಇರೋದಿಲ್ಲ. ಕೆಲವರದ್ದು ಬಾಡಿ ಟೈಪಲ್ಲಿ ತುಂಬ ಚೇಂಜಸ್ ಇರ್ತದೆ. ಅದಕ್ಕೋಸ್ಕರ ಒಮ್ಮೆಲೆ ಡಯಟ್ ಅಂತ ಬೀಳದೆ ಫಸ್ಟಿಗೆ ಶುಗರನ್ನು ಕಟ್ ಮಾಡಿ, ಆಮೇಲೆ ಗ್ರ್ಯಾಜುವಲಿ ನಿಮ್ಮದು ಫುಡ್ಡನ್ನು ಕಂಟ್ರೋಲ್ ಮಾಡಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿ, ಆ ಥರ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಬೆನಿಫಿಟ್ ಇರ್ತದೆ. ನನಗೆ ಕೂಡ ಅದೇ ಎಕ್ಸ್ಪೀರಿಯನ್ಸ್ ಆದದ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಕೆಲವರಿಗೆ ಟೀ ಕಾಫಿ ಎಲ್ಲ ಕುಡಿಯೋ ಅಭ್ಯಾಸ ಇರ್ತದೆ, ಅದೆಲ್ಲ ಇದರಲ್ಲಿ ಕುಡಿಲಿಕ್ಕೆ ಇಲ್ಲ. ಬೆಳಿಗ್ಗೆ ಹಸಿವಾಗುವಾಗ ನಿಮಗೆ ಪ್ಲೇನ್ ಕಾಫಿ ಅಂದರೆ ಶುಗರ್ ಹಾಕದೆ, ಹಾಲು ಹಾಕದೆ ಪ್ಲೇನ್ ಕಾಫಿಯನ್ನು ಒಂದು ದಿನಕ್ಕೆ 2 ಹಾಗೆ ಕುಡಿಬೋದು. ಆಮೇಲೆ 10 ಗಂಟೆಗೆ ನಾನು ನನ್ನ ಫಾಸ್ಟನ್ನು ಬ್ರೇಕ್ ಮಾಡ್ತೇನೆ. ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡ್ತಾ ಈ ಡಯಟನ್ನು ನಾನು ಮಾಡ್ತಾ ಇರೋದ್ರಿಂದ 10 ಗಂಟೆಗೆ ನಾನು ನನ್ನ ಡ್ರಿಂಕನ್ನು ಕುಡಿತೇನೆ. ಇದು ನಾನು ನಿನ್ನೆ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಟದ್ದು, ಬೆಳಿಗ್ಗೆ ಅದನ್ನು ಕುದಿಸಿ ಕುಡಿಯೋದು. ಇದು ನಿಮ್ಮದು PCOD, PCOS ಮತ್ತು ಬೆಲ್ಲಿ ಫ್ಯಾಟ್ ಇರೋರಿಗೆಲ್ಲ ತುಂಬ ಇದು ಒಳ್ಳೆಯದು, ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ಕುಡಿದ ನಂತರ ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ 3 ಮೊಟ್ಟೆ, 1 ಆ್ಯಪಲ್, 1 ಗ್ರೀನ್ ಟೀ. ಮೊಟ್ಟೆಯನ್ನು ನಿಮಗೆ ಆಮ್ಲೆಟ್ ಟೈಪಲ್ಲಿ ಕೂಡ ಇದನ್ನು ತೆಗಿಬೋದು. ಮತ್ತು ಇದಕ್ಕೆ ಸನ್ಫ್ಲವರ್ ಆಯಿಲ್ ಮತ್ತು ಪಾಮ್ ಆಯಿಲ್ ಎಲ್ಲ ಹಾಕಲಿಕ್ಕೆ ಬಾರ್ದು, ಅದು ಕೂಡ ಗಮನಿಸಬೇಕು. ಅದಾದ ನಂತರ ನೀವು ನೀರನ್ನು ಜಾಸ್ತಿ ಕುಡಿತಾ ಇರಬೇಕು. ಅದಕ್ಕೆ ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡಿದರೆ ನಿಮಗೆ ಹೈಡ್ರೇಟ್ ಆಗಿರ್ತದೆ ಬಾಡಿ. ಆದರೆ ನೀರು ಸ್ವಲ್ಪ ಜಾಸ್ತಿಯೇ ಕುಡಿಲಿಕ್ಕೆ ಟ್ರೈ ಮಾಡಬೇಕು. ಮಿಡ್ ಸ್ನ್ಯಾಕ್ಸ್ ಆಗಿ ನಿಮಗೆ ಒಂದು 11, 12 ಆಗುವಾಗ ಹಸಿವಾಗುವುದಾದರೆ 1 ಆರೆಂಜನ್ನು ಕೂಡ ತೆಗಿಬೋದು. ಇದರಲ್ಲಿ ತುಂಬ ನಾರಿನಾಂಶ ಇರೋದ್ರಿಂದ ನಮ್ಮ ಬಾಡಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ ಮಾಡಲಿಕ್ಕೆ. 1 ಆರೆಂಜ್ ತೆಗಿಬೋದು. ಇಲ್ಲದಿದ್ದರೆ ಒಂದು ಸಣ್ಣ ಪೋರ್ಷನ್ ಆಗಿ ವಾಟರ್ ಮೆಲನ್ ಕೂಡ ತೆಗಿಬೋದು. ಅದರಲ್ಲಿ ಕೂಡ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಮಧ್ಯಾಹ್ನ ಲಂಚಿಗೆ ಕೂಡ ನಾನು 3 ಬಾಯ್ಲ್ಡ್ ಎಗ್, ಆಮೇಲೆ 1 ಆ್ಯಪಲ್ ಮತ್ತು ಗ್ರೀನ್ ಟೀ ಇದನ್ನು ತೆಗೆದಿರೋದು. ನಿಮಗೆ ಬೇಕಾದರೆ ಎಗ್ ಚಿಲ್ಲಿ, ಎಗ್ ಆಮ್ಲೆಟ್ ಹಾಗೆ ಕೂಡ ಟ್ರೈ ಮಾಡ್ಬೋದು. ಆಮೇಲೆ ನಾನು ರಾತ್ರಿಗೆ ಓಟ್ಸ್ ರೆಡಿ ಮಾಡ್ತಾ ಇದ್ದೇನೆ. ಯಾವಾಗಲೂ ರಾತ್ರಿದು ಡಿನ್ನರ್ ಬಿಫೋರ್ 6 ಆಗಬೇಕಂತ ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಸೊ ನಾನಿಲ್ಲಿ 2 ಸ್ಪೂನಷ್ಟು ಓಟ್ಸಿಗೆ ಸ್ವಲ್ಪ ನೀರು ಹಾಕಿ, ನಟ್ಸ್ ಎಲ್ಲ ಹಾಕಿ, ನಿಮಗೆ ಬೇಕಾದರೆ 1 ರೋಬೋಸ್ಟ್ ಬನಾನಾ ಕೂಡ ಆ್ಯಡ್ ಮಾಡ್ಬೋದು. ತುಂಬ ಹೊಟ್ಟೆ ಫುಲ್ಲಾದ ಫೀಲ್ ಆಗುತ್ತೆ. 6 ಗಂಟೆ ಆಗುವಾಗ ನನ್ನದು ಡಿನ್ನರ್ ಲಾಸ್ಟ್ ಮಾಡಿ ನಾನು ಬೇಗನೆ ಮಲಗಲಿಕ್ಕೆ ಟ್ರೈ ಮಾಡ್ತೇನೆ. ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ನೀವು ಡಯಟಲ್ಲಿರುವಾಗ ನೀವು ತುಂಬ ನಿದ್ರೆ ಚೆನ್ನಾಗಿ ಮಾಡಲಿಕ್ಕೆ ಟ್ರೈ ಮಾಡಿದರೆ ನಿಮ್ಮದು ವೆಯ್ಟ್ ಲಾಸ್ ಬೇಗ ಆಗ್ತದೆ. ನಂದು ವೆಯ್ಟ್ ಲಾಸ್ ಇದು ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೇನೆ, ನೀವೇ ನೋಡ್ಬೋದು. ಪರ್ ಡೇ 1 kg ಕಡಿಮೆ ಆಗಿದ್ದೇನೆ. ಇದರದ್ದು ಫುಲ್ ಡೀಟೇಲ್ಡ್ ವಿಡಿಯೋ ನಿಮಗೆ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಉಂಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.